ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಉತ್ತಮ್ ಪ್ರಾಪರ್ಟೀಸ್. ನೋಡಿ, ನೀವಿಲ್ಲಿ ನೋಡ್ತಾ ಇರೋ ಜಮೀನು ಬಂದು 3 ಎಕರೆ ತಾರೋಡಿಗೆ ಅಟ್ಯಾಚ್ ಆಗಿರುವಂಥ ಜಮೀನು. ನೋಡ್ರಿ, ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದೇ ಜಮೀನು. ಇದು ತಾರೋಡ್ಗೆ ಅಟ್ಯಾಚ್ ಇದೆ, ಅಂದರೆ ಕಂಪ್ಲೀಟಾಗಿ ತಾರೋಡ್ಗೆ ಅಟ್ಯಾಚ್ ಇರುವಂಥ ಒಂದು 3 ಎಕರೆ ಖಾಲಿ ಜಮೀನು. ಈ ತಾರೋಡಿಂದ ನಾವು ಕೆಳಗಡೆ ಇಳಿತಾ ಇದ್ದಾಗೆ ಈ ಜಮೀನು ಸಿಗುತ್ತೆ. ಇದು ತಾರೋಡ್ಗೆ ಹೊಂದ್ಕೊಂಡಿದೆ. 3 ಎಕರೆ ಇರುವಂಥ ಒಂದು ಖಾಲಿ ಜಮೀನು. ಈ ಜಮೀನು ಚಳ್ಳಕೆರೆಯಿಂದ ನಾವು ಡಿಸ್ಟೆನ್ಸ್ನ ನೋಡೋದಾದರೆ 20 ಕಿಲೋಮೀಟರ್ ಆಗುತ್ತೆ. ಹಾಗೆ ಬೆಂಗಳೂರಿಂದ ಈ ಜಮೀನಿಗೆ 180 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಬನ್ನಿ, ಈ ಜಮೀನು ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ನಾನು ಆವಾಗಲೇ ಹೇಳಿದಾಗೆ ಇದು ಟೋಟಲ್ ಆಗಿ 3 ಎಕರೆ ಬರುತ್ತೆ. 3 ಎಕರೆ ಖಾಲಿ ಜಮೀನು. ಈ ಜಮೀನಿನ ಅಕ್ಕಪಕ್ಕ ಸುಮಾರು ನೀರಾವರಿ ತೋಟಗಳಿದ್ದಾವೆ. ಈ ಜಮೀನಿಗೆ ಹೊಂದ್ಕೊಂಡು ಎಡಗಡೆ ಭಾಗದಲ್ಲಿ ಮತ್ತು ಬಲಗಡೆ ಭಾಗದಲ್ಲಿ ಅಡಿಕೆ ತೋಟ ಕಟ್ಟಿದ್ದಾರೆ. ಹಾಗೆ ಈ ಜಮೀನಿನ ಮುಂಭಾಗದಲ್ಲಿ ಸಹ ಅಡಿಕೆ ತೋಟ ಇದೆ. ಈ ಸರೌಂಡಿಂಗಲ್ಲೆಲ್ಲ ನೀರು ತುಂಬ ಚೆನ್ನಾಗಿದೆ. ಎಲ್ಲರೂ ತೋಟಗಳನ್ನೆಲ್ಲ ಕಟ್ಟಿದ್ದಾರೆ. ಇದು ಖಾಲಿ ಜಮೀನು, ಅಂದರೆ ಈ ಜಮೀನಿನ ಪಕ್ಕದವರು ಅವರಿಗೆ ನೀರಿರೋದ್ರಿಂದ ಆ ನೀರನ್ನು ಯೂಸ್ ಮಾಡ್ಕೊಂಡು ಸದ್ಯಕ್ಕೆ ಇದರಲ್ಲಿ ಬೀಟ್ರೂಟ್ ಬೆಳೆದಿದ್ದಾರೆ. ಈಗ ಖಾಲಿ ಇದೆ, ಭೂಮಿ ಫ್ಲ್ಯಾಟ್ ಆಗಿದೆ. ಅಲ್ಲಲ್ಲೇ ಚಿಕ್ಕದಾಗಿ ಸ್ವಲ್ಪ ತಗ್ಗು ದಿಬ್ಬ ಇದೆ. ನೋಡ್ರಿ, ಇಲ್ಲಿ ಎಂಟ್ರೆನ್ಸ್ ಅಲ್ವಾ, ಇಲ್ಲಿ ಸ್ವಲ್ಪ ಇಡಿಗಲ್ಲಿದೆ. ಇದನ್ನ ನೀವು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಜಮೀನು ಇದು ಆಲ್ಮೋಸ್ಟು ಬಾಕ್ಸ್ ಥರನೇ ಬರುತ್ತೆ. ಒಂದು ಎಂಟ್ರೆನ್ಸಲ್ಲಿ ಸ್ವಲ್ಪ ಒಂದು 5 ಗುಂಟೆ ಅಷ್ಟು ನಿಮಗೆ ಅಲ್ಲಿ ಸ್ಕ್ವೇರ್ ಬರೋದಿಲ್ಲ. ಚೆನ್ನಾಗಿದೆ ಇದು ಜಮೀನು. ರೆಕ್ಟ್ಯಾಂಗಲ್ ಶೇಪು ಅಂತಲೂ ಹೇಳ್ಬೋದು, ಅಥವಾ ಬಾಕ್ಸ್ ಅಂತಲೂ ಹೇಳ್ಬೋದು. ರೋಡ್ ಫೇಸಿಂಗು ಜಾಸ್ತಿ ಇದೆ. ಸಿಂಗಲ್ ಪಾಣಿ ಇದು. ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಇದು ಎರೆಮಣ್ಣು, ಸ್ವಲ್ಪ ರೆಡ್ ಸಾಯಿಲು ಮಿಕ್ಸ್ ಬರುತ್ತೆ. ಒಂದು 80% ಆಲ್ಮೋಸ್ಟ್ ಎರೆಮಣ್ಣಿದೆ. ಎಂಟ್ರೆನ್ಸಲ್ಲಿ ಮಾತ್ರ ಸ್ವಲ್ಪ ಇಡಿಗಲ್ ಬರುತ್ತೆ ಚಿಕ್ಕದಾಗಿ. ಅದನ್ನು ಕ್ಲೀನ್ ಮಾಡ್ಕೋಬೇಕು, ಸಣ್ಣ ಪುಟ್ಟ ಕರೆಕ್ಷನ್ ಮಾಡ್ಕೋಬೇಕಷ್ಟೇ. ಇದೊಂದು ಒಳ್ಳೆ ಲೊಕೇಶನಲ್ಲಿದೆ. ನೀವು ಇದರಲ್ಲಿ ಒಂದು ಫಾರ್ಮ್ ಹೌಸ್ ಆಗಿರ್ಬೋದು, ಅಥವಾ ಕಮರ್ಷಿಯಲ್ ಬೆಳೆ ಏನಾದರೂ ಬೆಳಿಲಿಕ್ಕೆ ನಿಮ್ಗೆ ಇಷ್ಟ ಬಂದಿರೋವಂಥ ಬೆಳೆನ ಬೆಳಿಲಿಕ್ಕೆ ಪ್ಲ್ಯಾನ್ ಮಾಡ್ಕೋಬೋದು. ಇಲ್ಲ ಇದನ್ನ ಇನ್ವೆಸ್ಟ್ಮೆಂಟ್ ಪರ್ಪಸ್ಸಲ್ಲಾಗಿ ನೀವು ಇನ್ವೆಸ್ಟ್ ಮಾಡಿದ್ರೂ ಸಹ ನಿಮಗೆ ಈ ಜಾಗ ಮತ್ತು ಲೊಕೇಶನ್ನು ತುಂಬ ಚೆನ್ನಾಗಿದೆ. ಜಮೀನು ತುಂಬ ಚೆನ್ನಾಗಿದೆ. ಇದು ಒಂದು ಒಳ್ಳೆ ಲೊಕೇಶನಲ್ಲಿರೋದ್ರಿಂದ ಮುಂದೆ ಈ ಜಮೀನಿಗೆ ತುಂಬ ಬೆಲೆ ಬರುವ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಈ ಜಮೀನು ಹಿರಿಯೂರು ತಾಲೂಕು ಐಮಂಗಳ ಹೋಬಳಿಗೆ ಸೇರಿರುವಂಥ ಜಮೀನು. ಈ ಜಮೀನಲ್ಲಿ ನೀವು ಕಮರ್ಷಿಯಲ್ಲು ಮತ್ತು ಶಾರ್ಟ್ ಟರ್ಮ್ ಎರಡೂ ಬೆಳೆನ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಇದು ಪಕ್ಕಾ ಜನರಲ್ ಪ್ರಾಪರ್ಟಿ. ಏನಪ್ಪ ಅಂದರೆ ಬೋರ್ ಹಾಕ್ಸ್ಕೋಬೇಕಷ್ಟೆ. ಬೋರ್ ಹಾಕ್ಸ್ಕೊಂಡ್ರೆ ಇಲ್ಲಿ ನಿಮಗೆ ಇಮ್ಮಿಡಿಯೇಟಾಗಿ ಕೃಷಿ ಚಟುವಟಿಕೆಗಳನ್ನ ಸ್ಟಾರ್ಟ್ ಮಾಡ್ಕೋಬೋದು ಸ್ನೇಹಿತರೆ. ಜಾಸ್ತಿ ಕರೆಕ್ಷನ್ ಅಂತ ಏನೂ ಇಲ್ಲ. LT ಲೈನು ಈ ಜಮೀನಿನ ಮುಂಭಾಗದಲ್ಲಿ ಮತ್ತು ಹಿಂಭಾಗದಲ್ಲಿ ಎರಡತ್ರ ಪಾಸ್ ಆಗಿರೋದ್ರಿಂದ ನೀವು ಬೋರ್ ಹಾಕ್ಸ್ಕೊಂಡಾಗ TC ಮಾಡಲಿಕ್ಕೆ ಈಸಿ ಆಗುತ್ತೆ. LT ಲೈನ್ ತುಂಬ ಹತ್ರದಲ್ಲೇ ಇದೆ. ಅಕ್ಕಪಕ್ಕ ಸುಮಾರು ನೀರಾವರಿ ತೋಟಗಳಿದ್ದಾವೆ. ಬೋರ್ವೆಲ್ ಎಲ್ಲ ಜಾಸ್ತಿ ಇದೆ ಈ ಸರೌಂಡಿಂಗಲ್ಲಿ. ಬೆಂಗಳೂರಿಗೂ ಸ್ವಲ್ಪ ಹತ್ರನೇ ಆಗುತ್ತೆ. ಆಲ್ಮೋಸ್ಟ್ 180 ಕಿಲೋಮೀಟರ್ ಆಗುತ್ತೆ. ಚಳ್ಳಕೆರೆಯಿಂದ 20 ಕಿಲೋಮೀಟರ್ ಆಗುತ್ತೆ. ನಿಮಗೆ ಆಲ್ಮೋಸ್ಟ್ ಒಂದು ಸೈಡು ತಂತಿ ಬೇಲಿ ಹಾಕ್ಕೊಂಡಿದ್ದಾರೆ, ಅಡಿಕೆ ತೋಟ ಕಟ್ಟಿದ್ದಾರೆ ಪಕ್ಕದಲ್ಲಿರೋರು. ಭೂಮಿ ಚೆನ್ನಾಗಿದೆ, ಎರೆಮಣ್ಣು. ಇದು ಜನರಲ್ ಪ್ರಾಪರ್ಟಿ. ಇದು ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ಗೆ ರೆಡಿ ಇರುವಂಥ ಜಮೀನು. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಈ ಜಮೀನಿನ ಬೆಲೆ ಬಂದು ಒಂದು ಎಕರೆಗೆ 22 ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ. ವ್ಯಾಪಾರಕ್ಕೆ ಕುತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಜಮೀನಿನ ವ್ಯಾಪಾರ ಮಾಡುವಾಗ ನೆಗೋಷಿಯೇಷನ್ ಇದ್ದೇ ಇರುತ್ತೆ ಸ್ನೇಹಿತರೆ. ನಾವು ಕರೆಕ್ಟಾಗಿ ರೈತರ ಹತ್ರ ಕುತ್ಕೊಂಡು ವ್ಯಾಪಾರ ಮಾಡಿದಾಗ ವ್ಯಾಪಾರಕ್ಕೆ ನೆಗೋಷಿಯೇಷನ್ ಇದ್ದೇ ಇರುತ್ತೆ. ಇಷ್ಟಕ್ಕೆ ನೆಗೋಷಿಯೇಷನ್ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋಲ್ಲ. ಅವ್ರು ಹೇಳಿರೋದು 22 ಲಕ್ಷ. ಕೂತ್ಕೊಂಡ್ರೆ ನೆಗೋಷಿಯೇಷನ್ ಮಾಡ್ತೀವಿ ಅಂತ ಹೇಳಿದರೆ ನೆಗೋಷಿಯೇಷನ್ ಆಗುತ್ತೆ ಸ್ನೇಹಿತರೆ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಇದು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.